ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊನಾಲಿ ವೇದಿಕೆ ಹೇರಿದವಳು ಮೈಕ್ ಹತ್ರ ಹೋಗಿ ನಿಂತ್ಕೊಂಡು ಅವಳ ಮನಸ್ಸಿನೊಳಗೆ ಇದು ನನ್ಗಾಗಿರುವ ಜಾಗ ಕಣೆ ಅರ್ಷಿ, ಇದನ್ನ ನಾನ್ ನಿನ್ಗೆ ಬಿಟ್ಕೊಡೋದೇ ಇಲ್ಲ ಕಣೆ ಅಂದು ಎಷ್ಟು ಸೊಕ್ಕಿನಿಂದ ಮಾತನಾಡಿದ್ದೆ ನೀನು. ಆದ್ರೆ ಇಂದು ನಾನು ನಿನ್ನನ್ನ ಅಡಗಿಸಿ ಒಂದ್ ಮೂಲೆಯಲ್ಲಿ ಕೂರಿಸುವಂತೆ ಮಾಡಿದ್ದೇನೆ. ನೋಡ್ದ್ಯಾ? ಈ ಮೌನವನ್ನ ಯಾರೆಂದು ಅಂದ್ಕೊಂಡಿದ್ಯಾ? ಇಲ್ಲಿ ನಾನು ಅಂದುಕೊಂಡಿದ್ದು ಮಾತ್ರವೇ ನಡಿಬೇಕು ಕಣೆ. ನಿನ್ನಿಂದ ನನ್ನನ್ನು ಎದುರಿಸಿ ಏನು ಮಾಡೋದಿಕ್ಕಾಗೋದಿಲ್ಲ ಎಂದು ದ್ವೇಷದಿಂದ ಮನಸ್ಸಿನಲ್ಲೇ ಅಂದ್ಕೊಳ್ತಿದ್ಲು. ಹೊರ್ಗೆ ತುಟಿಯಲ್ಲಿ ಒಂದು ಕಳ್ಳ ನಗುವನ್ನ ಬೀರುತ್ತಾ ಎಲ್ಲರನ್ನ ನೋಡುತ್ತಾ ನಿಂತಿದ್ಲು. ಆ ಸಮಯದಲ್ಲಿ ಪ್ರಿನ್ಸಿಪಾಲ್ ಮತ್ತೆ ವೇದಿಕೆ ಮೇಲೆ ಬಂದು, ಮೊನಾಲಿ, ನೀವೇನು ಸ್ಪೀಚ್ ಕೊಡ್ಬೇಕಾಗಿಲ್ಲ ಅಮ್ಮ, ಹರ್ಷಿಕಾ ಬಂದಿದ್ದಾರೆ, ಅವರೇ ಮಾಡ್ಲಿ, ಅವರೇ ಪ್ರಾಪರ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರಲ್ವಾ, ಸೊ ಹಾಗಾಗಿ ನೀವು ಕೆಳಗೆ ಇಳಿದ್ ಬಿಡಿ ಎಂದು ಹೇಳಿ ಮತ್ತೆ ಕೆಳಗೆ ಇಳಿದು ಹೋಗ್ಬಿಟ್ರು. ಮೊನಾಲಿಯೋ ಅವರು ಹೇಳಿದ್ದನ್ನ ಕೇಳಿ ದಿಗ್ಭ್ರಮೆಗೊಂಡವಳು ಹಾಗೆ ನಿಂತೋದ್ಲು. ಏನಿದು, ಅವಳು ಮತ್ತೆ ಬಂದ್ಬಿಟ್ಟಿದ್ದಾಳ? ನಾನೇ ಅವಳು ಬರಲು ಸಾಧ್ಯವಾಗದ ಹಾಗೆ ಮಾಡಿದ್ನಲ್ಲ, ಆಮೇಲೆ ಹೇಗೆ ಅವಳು ಇಲ್ಲಿಗೆ ಬಂದ್ಲು ಎಂದು ಯೋಚಿಸಿದವಳು ಹರ್ಷಿಕಾ ಎಲ್ಲಾದರೂ ಕಣ್ಣಿಗೆ ಕಾಣಿಸ್ತಾಳ ಅಂತ ಸುತ್ತಲೂ ನೋಡಲು ಆರಂಭಿಸಿದ್ಲು. ಆಗ್ಲೇ ರಾವಣನ ಹಿಂದೆ ಹರ್ಷಿಕಾ ಬರ್ತಿರೋದನ್ನ ಕಂಡವಳು ಬೆಚ್ಚಿ ಬಿದ್ಲು. ಇವಳು ಹೇಗೆ ಇಲ್ಲಿಗೆ ಬಂದ್ಲು? ನಾನೇ ಇವಳ ಡ್ರೆಸ್ ಅರ್ಧ ಹಾಕಿದ್ನಲ್ಲ, ಆಮೇಲೆ ಏಕೆ ಎಂದು ಯೋಚಿಸಿದ್ದವಳಿಗೆ ಆಗಲೇ ತಿಳಿಯಿತು, ಹರ್ಷಿಕಾ ಬೇರೊಂದು ಉಡುಪನ್ನ ಧರಿಸಿ ವೇದಿಕೆ ಕಡೆಗೆ ಬರ್ತಿರೋದು. ಇದು ಹೇಗೆ ಸಾಧ್ಯ ಎಂದು ಗೊಂದಲಕ್ಕೊಳಗಾದವಳು ಅವಳು ನಿಂತಿರಲು ಹರ್ಷಿಕಾ ರಾವಣನ ಜೊತೆ ವೇದಿಕೆಯ ಹತ್ತಿರ ಬಂದವಳು ಅವಳನ್ನ ತಿರುಗಿ ಒಂದ್ಸಲ ನೋಡಿ ಮೇಲೆ ಹೋಗು ಎನ್ನುವಂತೆ ಅವಳಿಗೆ ಕಣ್ಣು ಸನ್ನೆ ಮಾಡಿದನು ರಾವಣ. ಅವಳಿಗಿಂತ ಮುಂಚಿತವಾಗಿ ತಾನೇ ವೇದಿಕೆ ಏರಿ ಮೇಲೆ ಹೋಗಿ ಮೊನಾಲಿಯನ್ನ ಒಂದು ತೀವ್ರವಾದ ನೋಟದಿಂದ ನೋಡುತ್ತಾ ಅವನಿಗಾಗಿ ಹಾಕಲಾಗಿದ್ದ ಆ ಬೃಹತ್ ಕುರ್ಚಿಯಲ್ಲಿ ಕುಳಿತನು. ಅವನ ಪಕ್ಕದಲ್ಲಿ ಚೈತ್ರನ್ ಸಹ ಕುಳಿತುಕೊಂಡ. ಹರ್ಷಿಕಾವೋ ಮೇಲ್ಹೇರಿ ಬಂದವಳು ಮೊನಾಲಿಯನ್ನ ನೋಡಿ, ಮೇಡಮ್, ಕೆಳಗ್ ಹೋಗ್ತೀರಾ ಅಥವಾ ನಾನೇ ಕೆಳಗ್ ಕರ್ಕೊಂಡೋಗಿ ಬಿಟ್ಟು ಬರ್ಬೇಕಾ ಎಂದು ನಕಲಿ ನಗೆಯೊಂದಿಗೆ ಕೇಳಿದ್ಲು. ಅವಳನ್ನ ಕೋಪದಿಂದ ನೋಡುತ್ತಾ ವೇದಿಕೆಯಿಂದ ಕೆಳಗಿಳಿದು ಹೊರಟೋದ್ಲು ಮೊನಾಲಿ. ಆದವಿಯೋ, ಏನಿದು, ಇವಳಿಗೆ ಬೆಳಿಗ್ಗೆ ನಾನ್ ತಾನೇ ಸೀರೆ ತಂದ್ಕೊಟ್ಟಿದ್ದು, ಈಗ ಈ ಸೀರೆಯನ್ನ ಬಿಟ್ಟು ಬೇರೆ ಯಾವುದೋ ಡ್ರೆಸ್ ಹಾಕೊಂಡು ಬಂದು ನಿಂತಿದ್ದಾಳಲ್ಲ, ಏನಾಯ್ತು ಇವಳಿಗೆ ಎಂದು ಯೋಚಿಸುತ್ತಾ ವಾಸುದೇವನ್ ಸಹ ತನ್ನ ಮಗಳು ಮಾತನಾಡಲಿರುವ ಅಂದವನ್ನ ಆಸಕ್ತಿಯಿಂದ ಎದುರು ನೋಡುತ್ತಾ ಕಾಯುತ್ತಾ ಕೂತಿದ್ರು. ನಂತರ ಪ್ರಿನ್ಸಿಪಲ್ ಕಾರ್ಯಕ್ರಮ ಆರಂಭವಾಗಲಿ ಎಂದು ಹರ್ಷಿಕಾಗೆ ಹೇಳಲು ಅವಳು ಗಂಭೀರವಾದ ಧ್ವನಿಯಲ್ಲಿ ತನ್ನ ಸ್ವಾಗತದ ಭಾಷಣವನ್ನ ಪ್ರಾರಂಭಿಸಿದಳು. ಹರ್ಷಿ ಸಾಗರವಾದ ಇಂಗ್ಲಿಷ್ನಲ್ಲಿ ಕಣ್ಗಾವಲು ತುಂಬಿದ ಧ್ವನಿಯೊಂದಿಗೆ ಅವಳು ಸುಂದರವಾಗಿ ಮಾತನಾಡುವುದನ್ನ ಕಂಡ ಆದವಿಗೂ ಮತ್ತೆ ವಾಸುದೇವನ್ಗೂ ಹೆಮ್ಮೆ ಉಕ್ಕಿ ಬಂತು. ರಾವಣನೋ ಅದಕ್ಕೆ ತದ್ವಿರುದ್ಧವಾಗಿ ಅವಳನ್ನ ರಸಿಸಿ ನೋಡ್ತಿದ್ದ ಅಂತಾನೆ ಹೇಳ್ಬೋದು. ಚೈತ್ರನ್ ರಾವಣನ ಯಾವುದೇ ಚಟುವಟಿಕೆಗಳನ್ನ ಗಮನಿಸದೆ ಹರ್ಷಿಕಾಳನ್ನೇ ಒಂದು ಕಡೆ ಕಣ್ಣು ರೆಪ್ಪೆ ಬಡಿಯದೆ ನೋಡ್ತಿದ್ದ. ಆದ್ರೆ ಮೊನಾಲಿ ಕಣ್ಣುಗಳಲ್ಲಿ ದ್ವೇಷ ತುಂಬಿಕೊಂಡು ಅವಳನ್ನೇ ಉಗ್ರವಾಗಿ ನೋಡ್ತಾ ಕೆಳಗೆ ನಿಂತಿದ್ಲು. ಅವಳ ಕೋಪವನ್ನ ಇನ್ನಷ್ಟು ಹೆಚ್ಚಿಸುವ ರೀತಿಯಲ್ಲಿ, ಏನ್ ಮೋನಾ, ಹೀಗೆ ಎಡವಟ್ಟಾಗೋಯ್ತಲ್ಲೇ, ನೀನು ನಿಂತು ಮಾತನಾಡ್ಬೇಕಾಗಿದ್ದ ಜಾಗದಲ್ಲಿ ಈಗ ಅವಳು ಮಾತನಾಡ್ತಿದ್ದಾಳಲ್ಲವೇ, ಅದು ಅಲ್ಲದೆ ಈ ಈ ಚೀಫ್ ಗೆಸ್ಟ್ ಆರ್ವಿ ಅವಳನ್ನ ಕಣ್ರೆಪ್ಪೆ ಬಡಿಯದೆ ಹೀಗ್ ನೋಡ್ತಿದ್ದಾರಲ್ಲೇ, ಅದನ್ನ ನೀನ್ ನೋಡಿದ್ಯಾ ಇಲ್ವೋ, ಅಲ್ ನೋಡು ಎಂದು ಅವಳ ಗೆಳತಿಯೊಬ್ಳು ಉಸಿರು ಬಿಡಲು ಮೊನಾಲಿ ಮೊದಲಿನಿಂದಲೂ ರಾವಣನನ್ನ ಹರ್ಷಿಕವನ್ನ ರಸಿಸಿ ನೋಡುತ್ತಿರುವುದನ್ನ ನೋಡುತ್ತಲೇ ಇದ್ಲು. ಅಂದು ಅವಳ ಕೋಪವನ್ನ ಮತ್ತಷ್ಟು ಪ್ರಚೋದಿಸಿ, ಈ ಹರ್ಷಿಯನ್ನ ನಾನ್ ಸುಮ್ನೆ ಬಿಡೋದಿಲ್ಲ, ಈ ರಾವಣನನ್ನ ಹೇಗಾದ್ರೂ ಸರಿ ನಾನು ಪಡ್ಕೋಬೇಕು ಎಂದು ನೋಡಿದ್ರೆ ಅವನು ಇವಳನ್ನ ಕಣ್ರೆಪ್ಪೆ ಬಡಿಯದೆ ಹೀಗ್ ನೋಡ್ತಿದ್ದಾನಲ್ಲ, ಇಲ್ಲ, ಇದು ನಡೆಯಲು ಸಾಧ್ಯವೇ ಇಲ್ಲ. ಆ ರಾವಣ ನನಗೆ ಸೇರಿದವನು, ಅವನನ್ನ ನಾನು ನನ್ನ ಬಲೆಯಲ್ಲಿ ಬೀಳಿಸ್ಕೊಂಡೆ ಅವನ ಸಾಮ್ರಾಜ್ಯವನ್ನ ಆಳ್ಬೇಕು, ಅದಕ್ಕಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೇನೆ ಎಂದು ದ್ವೇಷದಿಂದ ಅವಳನ್ನ ನೋಡ್ತಿದ್ಲು. ಅವಳ ಗೆಳತಿ, ಏನೇ ನೀನ್ ಹೀಗೆ ಹೇಳ್ತಿದೀಯಾ, ಹಾಗಾದ್ರೆ ನಿನ್ನ ರುದ್ರೇಶ್ ಮಾವನನ್ನ
ನೀನ್ ಮದ್ವೆ ಆಗಲ್ವೇನೆ ಎಂದು ಆಘಾತದಿಂದ ಕೇಳಿದ್ಲು. ಅದಕ್ಕೆ ತುಟಿಗಳನ್ನ ವಕ್ರವಾಗಿ ಉರುಗಿಸಿ ಒಂದು ನಗೆ ಬೀರಿದ ಮೊನಾಲಿ, ಏಯ್, ಅವನನ್ನ ಹೋಗಿ ನಾನ್ ಮದ್ವೆ ಆಗ್ತೀನೇನೆ. ಈಗ ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಾನು ಅವನನ್ನ ಏಮಾರಿಸಿ ಅವನಿಂದ ಹಣ ತಗೊಳ್ತಿದ್ದೀನಿ ಅಷ್ಟೆ. ಅದಕ್ಕಾಗಿ ಅಂಥವನನ್ನ ಹೋಗಿ ನಾನು ಮದ್ವೆ ಆಗ್ತೀನಾ? ಸಾಧ್ಯನೇ ಇಲ್ಲ ಎಂದು ಹೇಳ್ದವಳು ಅರ್ಷಿಯನ್ನ ಸೇಡು ತೀರಿಸ್ಕೊಳ್ಳುವ ಕಣ್ಗಳಿಂದ ನೋಡುತ್ತಲೇ ಅಲ್ಲಿಂದ ಹೊರಟೋದ್ಲು. ಯಶಸ್ವಿಯಾಗಿ ಯಾವುದೇ ಅಡೆತಡೆ ಇಲ್ಲದೆ ಹರ್ಷಿಕಾ ತನ್ನ ಸ್ವಾಗತದ ಭಾಷಣವನ್ನ ಚೆನ್ನಾಗಿ ಮುಗಿಸಲು ಅವಳ ಮಧುರ ಧ್ವನಿಗಾಗಿ ಅಷ್ಟು ಹೊತ್ತು ಶಾಂತವಾಗಿದ್ದ ಆಡಿಟೋರಿಯಂ ಅವಳು ಮಾತನಾಡಿ ಮುಗಿಸಿದ ತಕ್ಷಣ ಚಪ್ಪಾಳೆಯ ಗದ್ದಲದಿಂದ ತುಂಬಿ ಹೋಯಿತು. ಅದರ ನಂತರ ಪ್ರಿನ್ಸಿಪಲ್ ಅವಳ ಬಳಿ ಬಂದು ಅವಳನ್ನೇ ಇಡೀ ಕಾರ್ಯಕ್ರಮವನ್ನ ಮಾಡಲು ಕೇಳ್ಕೊಂಡ್ರು. ಬೇರೆ ದಾರಿ ಇಲ್ಲದೆ ಸರಿ ಸರ್ ಎಂದು ಒಪ್ಕೊಂಡ್ಲು. ಪ್ರಿನ್ಸಿಪಲ್ ರಾವಣನಿಗೆ ಗೌರವ ಸಲ್ಲಿಸಿದ ನಂತರ ಕಾಲ ಕಾರ್ಯಕ್ರಮಗಳನ್ನ ಅವನೊಂದಿಗೆ ಸೇರಿ ಆಸ್ವಾದಿಸುತ್ತಾ ಆ ಹಬ್ಬದ ವಾತಾವರಣದ ಕಾರ್ಯಕ್ರಮವನ್ನ ಸುಂದರವಾಗಿ ಮುನ್ನಡೆಸಿಕೊಟ್ಲು. ರಾವಣನ್ ಬೇರೆ ಏನೇನೋ ಗಮನಿಸದೆ ಇಲ್ಲವೋ ಆದ್ರೆ ಹರ್ಷಿಕಾನ ಪ್ರತಿಯೊಂದು ನಡವಳಿಕೆಯನ್ನ ಕಣ್ಣು ಮುಚ್ಚದೆ ಗಮನಿಸ್ತಿದ್ದ. ಸಂಜೆ ವೇಳೆಗೆ ಕಾಲ ಕಾರ್ಯಕ್ರಮಗಳೆಲ್ಲವೂ ಮುಗಿಯಿತು. ಅಂತಿಮ ಭಾಷಣವನ್ನು ಹರ್ಷಿಕಾವೇ ನೀಡಿದ್ಲು. ರಾವಣನಿಗೆ ಧನ್ಯವಾದಗಳನ್ನ ಅರ್ಪಿಸಲು ಅವಳ ಧನ್ಯವಾದಗಳನ್ನ ಸ್ವೀಕರಿಸಿದವನು ಅಂತಿಮವಾಗಿ ಮೈಕ್ ಮುಂದೆ ಬಂದು ತಾನು ಮಾತನಾಡಲು ಆರಂಭಿಸಿದ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ. ಇದಕ್ಕೆ ಮುಂಚೆ ನಾನು ಈ ರೀತಿಯ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರಲಿಲ್ಲ. ಇದು ನನಗೆ ಮೊದಲ ಬಾರಿ. ಎಲ್ಲ ಸ್ಟೂಡೆಂಟ್ ತುಂಬಾ ಸುಂದರವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಶುಭಾಶಯಗಳನ್ನ ತಿಳಿಸುತ್ತೇನೆ. ಅಂಡ್ ಈ ಪ್ರೋಗ್ರಾಮ್ ಅನ್ನ ಇಷ್ಟೊಂದು ಸುಂದರವಾಗಿ ಮುನ್ನಡೆಸಿದ ಮಿಸ್ ಹರ್ಷಿಕಾ ತಾರಾಗೈಗೂ ನನ್ನ ಶುಭಾಶಯಗಳು ಎಂದು ಅವಳನ್ನೇ ನೋಡುತ್ತಾ ಹೇಳ್ದ. ವಿದಾಯ ಪಡೆದು ವೇದಿಕೆಯಿಂದ ಕೆಳಗಿಳಿದು ಅಲ್ಲಿ ಕುಳಿತಿದ್ದ ವಾಸುದೇವನ್ ಅವರನ್ನ ಕಂಡು ಅವರ ಬಳಿ ಹೋಗಿ ಮರ್ಯಾದೆಯಿಂದ ಕೈ ಕುಲುಕಿದರು. ಅಷ್ಟು ಹೊತ್ತು ಸುಮ್ಮನಿದ್ದ ಆದವಿಯೋ ಕಾರ್ಯಕ್ರಮ ಮುಗಿದ ತಕ್ಷಣ ತನ್ನ ಮಗಳನ್ನ ಕರ್ಕೊಂಡು ಒಂಟಿಯಾಗಿ ಒಂದ್ ಕಡೆ ಹೋಗಿ, ಹರ್ಷಿ, ಏನ್ ಡ್ರೆಸ್ ಇದು? ನಾನು ನಿನ್ಗೆ ಬೆಳಿಗ್ಗೆ ಸೀರೆ ತಾನೇ ಕೊಟ್ ಕಳ್ಸಿದ್ದೆ. ಇದನ್ ಯಾಕೆ ಹೀಗ್ ಹಾಕೊಂಡಿದೀಯಾ ಎಂದು ಅವಳು ಧರಿಸಿದ್ದ ಒಂದು ಅನಾರ್ಕಲಿ ಉಡುಪನ್ನ ಕಂಡು ಕೇಳಿದಳು. ಅಮ್ಮ, ಅದು ಎಂದು ಅವಳು ಕೈಗಳನ್ನ ಇಸ್ಕಿಕೊಳ್ಳುತ್ತಾ ನಿಂತಿದ್ಲು. ಏನಾಯ್ತಮ್ಮ? ಏನಾದ್ರೂ ಸಮಸ್ಯೆನಾ? ಅದಕ್ಯಾಕೆ ನೀನ್ ಈ ಡ್ರೆಸ್ ಬದಲಾಯಿಸ್ಬೇಕಾಗಿತ್ತು ಹೇಳು ಎಂದು ಮತ್ತೆ ಆದವಿ ಕೇಳಿದ್ರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ರೋಸ್ಲಿನ್, ಆಂಟಿ, ಏನ್ ಸಮಸ್ಯೆ ಎಂದು ನಾನ್ ಹೇಳ್ತೀನಿ. ಬೆಳಿಗ್ಗೆ ತುಂಬಾ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿತ್ತು ಆಂಟಿ. ಹರ್ಷಿ ಈ ಪ್ರೋಗ್ರಾಂನಲ್ಲಿ ಇರ್ತಾಳೋ ಇಲ್ಲವೋ ಎಂದು ನಮ್ಗೆಲ್ಲ ತುಂಬಾ ಭಯವಾಗ್ಬಿಟ್ಟಿತ್ತು ಎಂದು ರೋಸ್ಲಿನ್ ಹೇಳಲು ಅದನ್ನ ಕೇಳಿ ಆದವಿ ಬೆಚ್ಚಿ ಬಿದ್ದರು. ಏನಮ್ಮ ಹೇಳ್ತಿದೀಯಾ? ಆಗೇನ್ ಸಮಸ್ಯೆ ಆಯ್ತು ಎಂದು ಆತಂಕದಿಂದ ಅವ್ರು ಕೇಳಿದಾಗ ಬೆಳಿಗ್ಗೆ ನಡೆದದ್ ಎಲ್ಲ ಘಟನೆಗಳನ್ನ ವಿವರಿಸಲು ಪ್ರಾರಂಭಿಸಿದ್ಲು ರೋಸ್ಲಿನ್. ಬೆಳಿಗ್ಗೆ ಉಡುಪು ಹರಿದ ತಕ್ಷಣ ಅಳುತ್ತಾ ಅಲ್ಲಿಂದ ಮರೆಯಾಗಿದ್ದ ಒಂದು ಜಾಗದಲ್ಲಿ ಹಾಕಲಾಗಿದ್ದ ಕುರ್ಚಿಯಲ್ಲಿ ಹರ್ಷಿಕಾ ಕುಳಿತು ಬಿಟ್ಟಿದ್ಲು. ರೋಸ್ಲಿನ್ ಅವಳನ್ನ ಸಮಾಧಾನ ಪಡಿಸುತ್ತಾ ನಿಂತಿದ್ಲು. ರೋಸಿ, ಹರ್ಷಿ ಪರವಾಗಿಲ್ಲ ಬಿಡಮ್ಮ. ನಮ್ ಮ್ಯಾಮ್ ಹತ್ರ ಹೇಳಿ ಬೇರೆ ಏನಾದ್ರೂ ಅರೇಂಜ್ ಮಾಡ್ಕೊಳ್ಳೋಣ. ಹೇಳೋಣ ಬಿಡು. ಈ ಪರಿಸ್ಥಿತಿಯಲ್ಲಿ ನಿನ್ಗೆ ಹೇಗ್ ಹೋಗಲು ಸಾಧ್ಯವಾಗುತ್ತೆ ಹೇಳು? ಈ ಒಂದು ಸಲ ಬಿಡು, ಮುಂದಿನ ಸಲ ನೋಡ್ಕೊಳ್ಳೋಣ ಎಂದು ತನ್ನ ಗೆಳತಿಯನ್ನ ಸಮಾಧಾನ ಪಡಿಸಿದ್ಲು. ಇಲ್ಲ, ನನ್ಗೆ ತುಂಬಾ ಕಷ್ಟವಾಗ್ತಿದೆ. ಈ ಪ್ರೋಗ್ರಾಂನಲ್ಲಿ ನಾನು ಇರ್ಬೇಕು ಎಂದು ನಾನು ಎಷ್ಟು ಆಸೆ ಪಟ್ಟಿದ್ದೆ ಎಂದು ನಿನ್ಗೆ ಗೊತ್ತು ತಾನೆ. ಆದ್ರೆ ಈಗ ಹೀಗಾಗೋಗ್ಬಿಟ್ಟಿದ್ಯಲ್ಲ. ಎಷ್ಟ್ ಆಸೆಯಿಂದ ಸ್ಪೀಚ್ಗಾಗಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಗೊತ್ತಾ? ಆದ್ರೆ ಕೊನೆಯಲ್ಲಿ ಹೀಗಾಗ್ಬಿಟ್ಟಿದೆ ಎಂದು ಕಣ್ಣೀರು ಸುರಿಸುತ್ತಾ ಸೀರೆಯ ಸೆರಗಿನಿಂದ ಮೈಯನ್ನ ಮುಚ್ಕೊಳ್ಳುತ್ತಾ ಹರ್ಷಿಕಾ ಕಣ್ಣೀರು ಹಾಕ್ತಿದ್ಲು. ಆ ಸಮಯದಲ್ಲಿ ಅವಳ ಮುಂದೆ ಬಂದು ನಿಂತಿದ್ದು ರಾವಣ. ಕಾಲೇಜಿನೊಳಗೆ ಪ್ರವೇಶಿಸಿದಾಗ್ಲೇ ಹರ್ಷಿಕಾನ ಪ್ರತಿಯೊಂದು ಚಟುವಟಿಕೆಯನ್ನ ಗಮನಿಸುತ್ತಿದ್ದ. ಅವಳ ಉಡುಪನ್ನ ಒಬ್ಳು ಹುಡುಗಿ ಹರಿದು ಹಾಕಿ ಹೋಗಿದ್ದನ್ನು ಮತ್ತು ಅದರ ನಂತರ ಅವಳು ಅಳುತ್ತಿರುವುದನ್ನ ನೋಡಿದ ಅವನಿಗೆ ಆ ಹುಡುಗಿಯ ಮೇಲೆ ತಡೆಯಲಾರದ ಕೋಪ ಉಕ್ಕಿ ಬಂದಿತ್ತು. ಅವಳನ್ನ ಅಡ್ಡಗಟ್ಟಿ ಹಿಡಿದವನು ಅವಳ ಕುತ್ತಿಗೆಯನ್ನ ಹಿಡಿದು ಮೇಲೆತ್ತಿ ನಿಲ್ಲಿಸಿದನು. ಎಷ್ಟು ಧೈರ್ಯವಿದ್ರೆ ಇಂತಹ ಒಂದು ಕೇವಲವಾದ ಕೆಲಸ ಮಾಡ್ತೀಯಾ ನೀನು? ಒಂದು ಹುಡುಗಿಗೆ ಈ ತರಹ ಮಾಡಲು ನಿಮಗಾಗ್ಲಿ ಹೇಗೆ ಮನ್ಸು ಬರುತ್ತೆ ಎಂದು ಅವನು ಸಿಂಹದಂತೆ ಗರ್ಜಿಸಿದನು. ಅದರಲ್ಲಿ ಅವನಿಂದ ತನ್ನ ಜೀವವನ್ನ ಉಳಿಸ್ಕೊಳ್ಳಲು ಅವಳು ಹೋರಾಡಿದ್ಲು. ಸರ್, ತಿಳಿಯದೆ ಮಾಡ್ಬಿಟ್ಟೆ, ಬಿಟ್ಬಿಡಿ ಸರ್ ಎಂದು ತಡಬಡಾಯಿಸುತ್ತಾ ಕಣ್ಣೀರನ್ನ
ಇಡ್ತಿದ್ಲು. ಅವಳನ್ನ ತಪ್ಪೆಂದು ಕೆಳಗೆ ಬೀಳಿಸಿದವನು, "ಹೇಳು, ಯಾರ್ ಹೇಳಿದನ್ನ ಮಾಡ್ತಿದ್ದು? ಹಾ, ಹೇಳು" ಎಂದು ಮತ್ತೆ ಗರ್ಜಿಸಿದನು. ಅವಳು ಭಯದಿಂದ ಮೊನಾಲಿಯ ಹೆಸರನ್ನ ಬಾಯಿ ಬಿಟ್ಬಿಟ್ಲು. ಅವಳು ಹೇಳಿದ್ದನ್ನೆಲ್ಲ ಕೇಳಿದವನಿಗೆ ಕೋಪ ಕಣ್ಣು ತಿಳಿಯದಂತೆ ಬಂದಿತು. ಕಷ್ಟಪಟ್ಟು ತನ್ನ ಕೋಪವನ್ನ ತಡೆದುಕೊಂಡವನು, "ಆ ಮೊನಾಲಿ ಎನ್ನುವವರು ಯಾರು" ಎಂದು ಹಲ್ಲು ಕಡಿಯುತ್ತಾ ಕೇಳಿದ. ಅಲ್ಲಿ ಹರ್ಷಿಕಾ ಅಳುತ್ತಿರುವಾಗ ಮರದಿಂದೆ ನಿಂತು ನೋಡ್ತಿದ್ದ ಅವಳನ್ನ ಕೈ ಹಿಡಿದು ತೋರ್ಸಿದ್ಲು. ಅವಳೇ ಮೊನಾಲಿ ಎಂದು. ಆ ಹುಡುಗಿ. ಆಗ್ಲೇ ಮೊನಾಲಿಯನ್ನ ಗುರುತು ಹಿಡ್ಕೊಂಡವನು, "ಎಷ್ಟು ಸೊಕ್ಕು ಇವಳಿಗೆ! ಇಂಥವರ್ನೆಲ್ಲ ಏನ್ ಹೇಳೋದೋ! ಹೆಣ್ಣಾ ಇವಳು" ಎಂದು ತನ್ನೊಳಗೆ ಅಲ್ಕಡ್ಕೊಂಡು, "ನೀನ್ ಹೋಗು, ಇದಕ್ಕಿಂತ ಮೇಲೆ ಈ ರೀತಿಯ ಯಾವುದೇ ಕೆಲಸ ಮಾಡಿದ್ರು ಎಂದು ತಿಳಿದ್ರೆ ಇದ್ದ ಜಾಗದಲ್ಲೇ ನಾಶ ಮಾಡ್ಬಿಡ್ತೀನಿ" ಎಂದು ರಾವಣ್ ಗದರಿಸಿದನು. "ಇದ್ರೆ ಸಾಕು" ಎಂದು ಅಲ್ಲಿಂದ ಬಿದ್ದು ಓಡಿ ಹೋದ್ಲು ಅವಳು. ಅವಳು ಹೋದ ನಂತರ ಹರ್ಷಿಕಾ ಅಳು ಅವನ ಮನಸ್ಸನ್ನ ಕಲಕಿತು. ಅವಳ ಮುಂದೆ ಬಂದು ನಿಂತವನು ಅವಳನ್ನ ತೀವ್ರವಾಗಿ ನೋಡ್ತಿದ್ದಾಗ ಅವನನ್ನ ನಿಂತು ನೋಡದ ಹರ್ಷಿಕಾವು ಆತಂಕದಲ್ಲಿ ಸೀರೆಯ ಸೆರಗನ್ನ ಚೆನ್ನಾಗಿ ಮುಚ್ಕೊಳ್ತಾ ಎದ್ದು ನಿಂತ್ಕೊಂಡ್ಳು. ಅವಳನ್ನೇ ಸ್ವಲ್ಪ ಸಮಯ ನೋಡ್ತಿದ್ದವನು, "ಈಗ ನಿನ್ ಡ್ರೆಸ್ ಡ್ಯಾಮೇಜ್ ಆಗಿದೆ, ಅದೇ ತಾನೇ ನಿನಗ್ ಸಮಸ್ಯೆ ಆಗಿರೋದು" ಎಂದು ಕೇಳ್ದ. ಅವಳಿಗೂ ಇವನಿಗೆ ಹೇಗ್ ತಿಳಿಯಿತು ಎಂದು ಆಶ್ಚರ್ಯದಿಂದ ಕಣ್ಣುಗಳನ್ನ ಅಗಲವಾಯಿಸಿ ನೋಡ್ತಿದ್ಲು. ಅವಳ ಮುಂದೆ ಮತ್ತೊಂದು ಉಡುಪಿನ ಪಾರ್ಸಲ್ ಅನ್ನ ಕೊಟ್ಟನು. ಅವಳು ಅರ್ಥವಾಗದೆ ಆ ಪಾರ್ಸಲ್ ಮತ್ತು ಅವನ ಮುಖವನ್ನ ಅಲ್ಟರ್ನೇಟ್ ಆಗಿ ನೋಡ್ತಿದ್ಲು. "ಹೋಗಿ ಈ ಡ್ರೆಸ್ ಹಾಕೊಂಡ್ ಬಾ" ಎಂದನು ಶಾಂತವಾದ ಧ್ವನಿಯಲ್ಲಿ. ಅದರಲ್ಲಿ ಮತ್ತಷ್ಟು ಆಶ್ಚರ್ಯಚಕಿತಳಾದವಳು, "ಸರ್, ಇದು ನನಗಾ" ಎಂದು ಭಯದಲ್ಲಿ ತಡಬಡಾಯಿಸುತ್ತಾ ಕೇಳಿದ್ಲು. ಯಾಕೆಂದ್ರೆ ಮೊದಲಿಗೆ ಅವನನ್ನ ನೋಡುವಾಗ್ಲೇ ಅವನ ರೂಪವನ್ನ ಕಂಡು ಅವಳಿಗೆ ಭಯವಾಗಿಯೇ ಇತ್ತು. 6 ಅಡಿ ಸದೃಢವಾದ ದೇಹದ ರಚನೆಯೊಂದಿಗೆ ಗುಂಡನಂತೆ ಕಾಣಿಸುವ ಅವನನ್ನ ನೋಡಿದ್ರೆ ಯಾರಿಗಾದ್ರೂ ಭಯ ಪಡ್ಲೇಬೇಕಲ್ವಾ? ಹಾಗಿರುವಾಗ ಪಾಪ ನಮ್ ಸಣ್ಣ ಹುಡುಗಿ ಏನ್ ಮಾಡೋಳು? ಅವಳು ನಡುಗಿ ಹೋಗ್ತಿದ್ಲು. ಅವನ ರೂಪವನ್ನ ಕಂಡು ಅವಳು ಭಯದಿಂದ ನಡುಗ್ತಿರೋದನ್ನ ಕಂಡವನು ಉಬ್ಬು ಸುಮ್ಕಾಗಿಸಿ ಅವಳನ್ನ ತೀವ್ರವಾಗಿ ನೋಡುತ್ತಾ, "ಈ ಡ್ರೆಸ್ ಹೋಗಿ ಹಾಕೊಂಡ್ ಬಾ" ಎಂದು ಹೇಳಿದೆ. "ನಿನ್ಗೆ ಕಿವಿ ಕೇಳಿಸ್ಲಿಲ್ವಾ" ಎಂದು ಮತ್ತೆ ಗದರಿಸ್ದ. ಅವಳು ತಕ್ಷಣವೇ ಅವನ ಕೈಯಿಂದ ಅದನ್ನ ಪಡ್ಕೊಂಡು ಭಯದಿಂದ ಅಲ್ಲಿಂದ ವೇಗವಾಗಿ ಓಡಿದ್ಲು. ರೋಸ್ಲಿನ್ ರಾವಣನನ್ನ ತಿರುಗಿ ತಿರುಗಿ ನೋಡ್ಕೊಂಡು ಹರ್ಷಿಕಾನ ಹಿಂದೆ ಅವಳು ಹೋದ್ಲು. ನೃತ್ಯ ಮಾಡುವ ವಿದ್ಯಾರ್ಥಿಗಳಿಗೆ ಬಟ್ಟೆ ಬದಲಾಯಿಸಲು ಮೀಸಲಿಡಲಾಗಿದ್ದ ಕೋಣೆಯೊಳಗೆ ನುಗ್ಗಿದ ಹರ್ಷಿಕಾ ರಾವಣನ್ ಕೊಟ್ಟ ಉಡುಪನ್ನ ವೇಗವಾಗಿ ಧರಿಸ್ಕೊಂಡು ಹೊರ್ಗೆ ಬಂದು ಅವನ ಮುಂದೆ ನಿಂತ್ಲು. "ಈಗ ಬಾ" ಎಂದು ಅವಳನ್ನ ಕರೆದುಕೊಂಡು ಆಡಿಟೋರಿಯಂ ಒಳಗೆ ಪ್ರವೇಶಿಸಿದನು. ಅವಳನ್ನ ವೇದಿಕೆಯಲ್ಲಿ ಮಾತನಾಡುವಂತೆ ಹೇಳಿ ಕಾರ್ಯಕ್ರಮಗಳನ್ನ ಗಮನ ಹರಿಸಲು ಪ್ರಾರಂಭಿಸಿದನು. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕಥೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.